ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹುದ್ದೆಯ ಒಂದು ದೈಹಿಕ ಪರೀಕ್ಷೆ ಫಿಸಿಕಲ್ ಟೆಸ್ಟ್ ಅನ್ನ ಯಾವ ರೀತಿ ನಡೆಸಲಾಗುತ್ತದೆ ಅಂತೇಳಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ತಿಳಿಸಿಕೊಟ್ಟಿದ್ದೇನೆ. ಸೊ ಹಾಗಾಗಿ ವಿಡಿಯೋವನ್ನ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಹಾಗೂ ಈ ಒಂದು ಉಪಯುಕ್ತ ಮಾಹಿತಿಯನ್ನ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಅಂದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ. ಓಕೆ ಸ್ನೇಹಿತರೆ, ಈ ಒಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತೆ 2 ವಿಡಿಯೋಗಳನ್ನ ನಾನು ಈಗಾಗಲೇ ನಮ್ಮ ಚಾನಲ್ ನಲ್ಲಿ ಅಪ್ಲೋಡ್ ಮಾಡಿದ್ದೇನೆ. ಸೊ ಒಂದು ವಿಡಿಯೋದಲ್ಲಿ ಒಟ್ಟು ಎಷ್ಟು ಪೋಸ್ಟ್ ಗಳಿವೆ ಹಾಗೂ ಈ ಒಂದು ಹುದ್ದೆಗೆ ಅರ್ಜಿಯನ್ನು ಸಲ್ಲಿಸಲಿಕ್ಕೆ ಏನೆಲ್ಲ ಅರ್ಹತೆಗಳಿರಬೇಕು ಹಾಗೂ ನೇಮಕಾತಿ ಪ್ರಕ್ರಿಯೆ ಯಾವ ರೀತಿ ನಡೆಯುತ್ತೆ ಅಂತೇಳಿ ಒಂದು ಕಂಪ್ಲೀಟ್ ಆದ ಡೀಟೇಲ್ಸ್ ಅನ್ನ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡಿದ್ದೇನೆ. ಹಾಗೂ ಇನ್ನೊಂದು ವಿಡಿಯೋದಲ್ಲಿ ಈ ಒಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಯ ಪ್ರಶ್ನೆ ಪತ್ರಿಕೆಯ ಪ್ಯಾಟರ್ನ್ ಯಾವ ರೀತಿ ಇರುತ್ತೆ ಹಾಗೂ ಸಿಲೆಬಸ್ ಪಠ್ಯಕ್ರಮ ಯಾವ ರೀತಿ ಇರುತ್ತೆ ಅಂತೇಳಿ ಸಂಪೂರ್ಣವಾದ ಒಂದು ಮಾಹಿತಿಯನ್ನ ಒಟ್ಟು 2 ವಿಡಿಯೋಗಳಲ್ಲಿ ತಿಳಿಸಿಕೊಟ್ಟಿದ್ದೇನೆ. ಸೊ ಅದರ ಒಂದು ಮಾಹಿತಿ ತಮಗೆ ಅವಶ್ಯಕತೆ ಇದ್ರೆ ನಮ್ಮ ಚಾನಲ್ಗೆ ಭೇಟಿ ನೀಡಿ ಆ ಒಂದು ಮಾಹಿತಿಯನ್ನ ತಾವು ತಿಳಿದುಕೊಳ್ಳಬಹುದು. ಓಕೆ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಫಿಸಿಕಲ್ ಟೆಸ್ಟ್ ಬಗ್ಗೆ ತಿಳಿಸಿಕೊಡ್ತೇನೆ. ಸ್ನೇಹಿತರೆ, ಮೊದಲನೇದಾಗಿ ನಾನು ಈ ಹಿಂದಿನ ವಿಡಿಯೋದಲ್ಲಿ ಸಹ ತಿಳಿಸಿದ್ದೆ, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಯ ಫಿಸಿಕಲ್ಗೂ ಈ ಒಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಯ ಫಿಸಿಕಲ್ಗೂ ಸ್ವಲ್ಪ ಚೇಂಜಸ್ ಇದೆ. ಅದು ಏನು ಚೇಂಜಸ್ ಇದೆ ಅಂತ ಹೇಳಿ ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ. ಮತ್ತು ಇನ್ನು ಹೆಚ್ಚಿನದಾಗಿ ಈ ಒಂದು ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಯಲ್ಲಿ ಫಿಸಿಕಲ್ ನಲ್ಲಿ ಹೈಟ್ ಕಡಿಮೆ ಇದೆ ಅಂತ ಹೇಳಿ ಹಲವಾರು ಅಭ್ಯರ್ಥಿಗಳು ಬೇಜಾರಾಗಿದ್ರೆ. ಸೊ ಅವರೆಲ್ಲರಿಗೂ ಸಹ ಇದೊಂದು ಗುಡ್ ನ್ಯೂಸ್ ಆಗಿದೆ. ಏನಪ್ಪಾ ಅಂದ್ರೆ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗೆ ಹೈಟ್ ಅನ್ನ ಕಡಿಮೆ ಕೇಳಿದ್ದಾರೆ. ಸೊ ಹಾಗಾಗಿ ಎಲ್ಲರೂ ಕೂಡ ಈ ಒಂದು ಹುದ್ದೆಗೆ ಅರ್ಜಿ ಸಲ್ಲಿಸಿ ಈ ಒಂದು ಸದುಪಯೋಗವನ್ನು ಪಡೆದುಕೊಳ್ಳಿ. ಓಕೆ, ಹಾಗಾದ್ರೆ ಮೊದಲನೇದಾಗಿ ಸ್ನೇಹಿತರೆ, ಈ ಒಂದು ಫಿಸಿಕಲ್ ಟೆಸ್ಟ್ ಬಗ್ಗೆ ನೋಡುವುದಾದ್ರೆ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ 2 ಹುದ್ದೆಗಳಿಗೂ ಫಿಸಿಕಲ್ ಸೇಮ್ ಇರುತ್ತೆ. ಸೊ ಸಬ್ ಇನ್ಸ್ಪೆಕ್ಟರ್ ಗೆ ಬೇರೆ ರೀತಿಯಾದಂತಹ ಒಂದು ಫಿಸಿಕಲ್ ಮತ್ತು ಕಾನ್ಸ್ಟೇಬಲ್ ಗೆ ಬೇರೆ ರೀತಿಯಾದಂತಹ ಒಂದು ಫಿಸಿಕಲ್ ಇರುವುದಿಲ್ಲ. ಎರಡಕ್ಕೂ ಕೂಡ ಸೇಮ್ ಫಿಸಿಕಲ್ ಇರುತ್ತೆ. ಹಾಗಾದ್ರೆ ಮೊದಲನೇದಾಗಿ ಹೈಟ್ ಎಷ್ಟಿದೆ ಅಂತ ಹೇಳಿ ತಿಳಿದುಕೊಳ್ಳೋಣ. ಸ್ನೇಹಿತರೆ, ಈ ಒಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗೆ ಪುರುಷ ಅಭ್ಯರ್ಥಿಗಳಿಗೆ ಹೈಟ್ ಬಂದ್ಬಿಟ್ಟು 163 ಸೆಂಟಿಮೀಟರ್ ಇದೆ. ಪುರುಷ ಅಭ್ಯರ್ಥಿಗಳಿಗೆ 163 ಸೆಂಟಿಮೀಟರ್ ಇದೆ. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 157 ಸೆಂಟಿಮೀಟರ್ ಹೈಟ್ ಇದೆ. ಇನ್ನು ತೂಕ ನೋಡುವುದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ ತೂಕ ಇರುವುದಿಲ್ಲ. ಮಹಿಳಾ ಅಭ್ಯರ್ಥಿಗಳಿಗೆ 49.9 ಕೆಜಿ ತೂಕವನ್ನು ಕೇಳಿದ್ದಾರೆ. ಆದ್ರೆ ಮಹಿಳಾ ಅಭ್ಯರ್ಥಿಗಳಿಗೆ ಚೆಸ್ಟ್ ಎದೆಯ ಸುತ್ತಳತೆಯನ್ನ ಇರುವುದಿಲ್ಲ. ಆದ್ರೆ ಪುರುಷರಿಗೆ ತೂಕ ಇರುವುದಿಲ್ಲ, ಎದೆಯ ಸುತ್ತಳತೆ ಇರುತ್ತದೆ. ಹಾಗಾದ್ರೆ ಚೆಸ್ಟ್ ಬಗ್ಗೆ ನೋಡುವುದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ ನಾರ್ಮಲ್ ಆಗಿ 81 ಸೆಂಟಿಮೀಟರ್ ಇರಬೇಕು. ಉಬ್ಬಿಸಿದಾಗ ಅಂದ್ರೆ ಎಕ್ಸ್ಪೆನ್ಷನ್ ಮಾಡಿದಾಗ 5 ಸೆಂಟಿಮೀಟರ್ ಕಂಪಲ್ಸರಿ ಉಬ್ಬಿಸಬೇಕಾಗಿರ್ತದೆ. ಈ ಒಂದು ಪೊಲೀಸ್ ಫಿಸಿಕಲ್ ನಲ್ಲಿ 75 ಸೆಂಟಿಮೀಟರ್ ನಾರ್ಮಲ್ ಕೇಳಿದ್ದಾರೆ, 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಕೇಳಿದ್ದಾರೆ. ಸೊ ಈ ಒಂದು ಅಬಕಾರಿ ಇದರಲ್ಲಿ ಹೈಟ್ ಕಡಿಮೆ ಕೇಳಿದ್ದಾರೆ, ಹಾಗೆ ಚೆಸ್ಟ್ ಅನ್ನ ಜಾಸ್ತಿ ಕೇಳಿದ್ದಾರೆ. ಸೊ ಚೆಸ್ಟ್ ಬಂದ್ಬಿಟ್ಟು 81 ಸೆಂಟಿಮೀಟರ್ ನಾರ್ಮಲ್, 5 ಸೆಂಟಿಮೀಟರ್ ಎಕ್ಸ್ಪೆನ್ಷನ್ ಮಾಡಲೇಬೇಕಾಗಿರ್ತದೆ. ಓಕೆ, ನೆಕ್ಸ್ಟ್ ಇದಲ್ಲದೆ ಇನ್ನು ಎಷ್ಟು ಫಿಸಿಕಲ್ ಟೆಸ್ಟ್ ಗಳಿವೆ ಅಂತ ಹೇಳಿ ತಿಳ್ಕೊಳ್ಳೋದಾದ್ರೆ ಸ್ನೇಹಿತರೆ, ಈ ಒಂದು ಹೈಟ್, ವೆಯ್ಟ್, ಚೆಸ್ಟ್ ಅಲ್ಲದೆ ಇನ್ನು 5 ಫಿಸಿಕಲ್ ಟೆಸ್ಟ್ ಗಳು ಇರುತ್ತವೆ. ಈ ಒಂದು 5 ಫಿಸಿಕಲ್ ಟೆಸ್ಟ್ ನಲ್ಲಿ 3 ಟೆಸ್ಟ್ ಅನ್ನ ಕಂಪಲ್ಸರಿ ಪಾಸ್ ಆಗಲೇಬೇಕು. ಒಂದ್ ವೇಳೆ ತಾವು ಪಾಸ್ ಆಗದೆ ಇದ್ರೆ 100% ಡಿಸ್ಕ್ವಾಲಿಫೈಡ್ ಮಾಡ್ತಾರೆ. ಸೊ ಹಾಗಾದ್ರೆ ಯಾವ 5 ಟೆಸ್ಟ್ ಅಂತ ಹೇಳಿ ನೋಡೋದಾದ್ರೆ ಮೊದಲನೇದಾಗಿ 100 ಮೀಟರ್ ಓಟ, ಸೆಕೆಂಡ್ 800 ಮೀಟರ್ ಓಟ ಇರ್ತದೆ, ಥರ್ಡ್ ಒನ್ ಹೈ ಜಂಪ್, ಫೋರ್ತ್ ಲಾಂಗ್ ಜಂಪ್, ಫಿಫ್ತ್ ಶಾರ್ಟ್ ಪುಟ್. ಈ ಒಂದು 5 ಟೆಸ್ಟ್ ಗಳಿರ್ತವೆ. ಇದರಲ್ಲಿ 5ರಲ್ಲಿ 3 ಕಂಪಲ್ಸರಿಯಾಗಿ ಪಾಸ್ ಆಗಲೇಬೇಕು. ಸೊ ಹಾಗಾದ್ರೆ ಆ ಟೆಸ್ಟ್ ಗಳ ಬಗ್ಗೆ ವಿವರವಾಗಿ ನೋಡುವುದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ ಸ್ನೇಹಿತರೆ, ಪುರುಷ ಅಭ್ಯರ್ಥಿಗಳಿಗೆ 100 ಮೀಟರ್ ಓಟವನ್ನ 15 ಸೆಕೆಂಡ್ಗಳಲ್ಲಿ ಓಡಿ ಕಂಪ್ಲೀಟ್ ಮಾಡಬೇಕಾಗಿರುತ್ತದೆ. ಸೊ ನೆಕ್ಸ್ಟ್ ಮಹಿಳಾ ಅಭ್ಯರ್ಥಿಗಳಿಗೆ ಇದೇ 100 ಮೀಟರ್ ಓಟವನ್ನ 18.05 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. ಸ್ನೇಹಿತರೆ, ಈ ಒಂದು 15 ಸೆಕೆಂಡ್ ಆದ ತಕ್ಷಣ ತಾವೆಲ್ಲರೂ ಗಾಬರಿ ಆಗಬಹುದು. ಸೊ ಗಾಬರಿ ಆಗೋ ಅವಶ್ಯಕತೆ ಇಲ್ಲ, ಯಾಕಂದ್ರೆ ಆರಾಮಾಗಿ ಓಡಬಹುದು. ಯಾಕಂದ್ರೆ ಈ ಹಿಂದೆ ನಿಮ್ಮ ಸ್ನೇಹಿತರೆ ಯಾರಾದ್ರೂ ಫಿಸಿಕಲ್ ಮಾಡಿದ್ರೆ ಕೇಳಿ ತಿಳ್ಕೊಳ್ಳಿ. ಒಂದು 100 ಮೀಟರ್ ಓಟವನ್ನ 15 ಸೆಕೆಂಡ್ ಆದ ತಕ್ಷಣ ತಮಗೆ ಗಾಬರಿ ಆಗಬಹುದು, ಬಟ್ ಈಸಿಯಾಗಿ ಓಡಿ ಕಂಪ್ಲೀಟ್ ಮಾಡಬಹುದು. ನೆಕ್ಸ್ಟ್ ಏನಪ್ಪಾ ಅಂದ್ರೆ ಹೈ ಜಂಪ್. ಹೈ ಜಂಪ್ ಪುರುಷರಿಗೆ 1.20 ಮೀಟರ್ ಎತ್ತರವನ್ನು ಜಿಗಿಯಬೇಕಾಗಿರುತ್ತದೆ. ಇದಕ್ಕೆ 3 ಅವಕಾಶಗಳಿರ್ತವೆ. ಹೈ ಜಂಪ್, ಲಾಂಗ್ ಜಂಪ್ ಅಂಡ್ ಶಾರ್ಟ್ ಪುಟ್ ಗೆ 3 ಚಾನ್ಸಸ್ ಇರ್ತವೆ. ಸೊ ಈ ಒಂದು 3 ಚಾನ್ಸ್ ಒಳಗಡೆ ತಾವು ಕಂಪ್ಲೀಟ್ ಮಾಡಬೇಕು. ಬಟ್ ರನ್ನಿಂಗ್ ಗೆ ಯಾವುದೇ ರೀತಿಯಾದಂತಹ ಚಾನ್ಸಸ್ ಇರುವುದಿಲ್ಲ, ಒಂದೇ ಚಾನ್ಸ್ ನಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಓಕೆ, ಹೈ ಜಂಪ್ ಬಗ್ಗೆ ನೋಡೋದಾದ್ರೆ ಪುರುಷ ಅಭ್ಯರ್ಥಿಗಳಿಗೆ 1.20 ಮೀಟರ್ ಎತ್ತರವನ್ನು ಜಿಗಿಯಬೇಕಾಗಿರ್ತದೆ. ಹಾಗೆ ಮಹಿಳಾ ಅಭ್ಯರ್ಥಿಗಳು ಈ ಹೈ ಜಂಪ್ ಅನ್ನ 0.9 ಮೀಟರ್ ಎತ್ತರ ಜಿಗಿಯಬೇಕಾಗಿರ್ತದೆ. ನೆಕ್ಸ್ಟ್ ಉದ್ದ ಜಿಗಿತ ಬಂದ್ಬಿಟ್ಟು ಪುರುಷ ಅಭ್ಯರ್ಥಿಗಳಿಗೆ 3.80 ಮೀಟರ್ ಉದ್ದ ಜಿಗಿತ ಇದೆ. ಮಹಿಳಾ ಅಭ್ಯರ್ಥಿಗಳಿಗೆ 2.50 ಮೀಟರ್ ಉದ್ದ ಜಿಗಿತ ಇದೆ. ಇದಕ್ಕೂ ಸಹ 3 ಅವಕಾಶಗಳಿರ್ತವೆ. ಈ ಒಂದು 3 ಚಾನ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ಸೊ ನೆಕ್ಸ್ಟ್ ಶಾರ್ಟ್ ಪುಟ್. ಈ ಒಂದು ಶಾರ್ಟ್ ಪುಟ್ ಅನ್ನ ಪುರುಷ ಅಭ್ಯರ್ಥಿಗಳು 7.26 kg ಇರುವಂತಹ ಶಾರ್ಟ್ ಪುಟ್ ಅನ್ನ
5.60 ಮೀಟರ್ ದೂರಕ್ಕೆ ಎಸೆಯಬೇಕಾಗಿರುತ್ತದೆ. ಹಾಗೆ ಈ ಒಂದು ಶಾರ್ಟ್ ಪುಟ್ ಮಹಿಳಾ ಅಭ್ಯರ್ಥಿಗಳಿಗೆ ಎಷ್ಟಿದೆ ಅಂದ್ರೆ 4 ಕೆಜಿ ಇರುವಂತಹ ಗುಂಡನ್ನ 3.75 ಮೀಟರ್ ದೂರಕ್ಕೆ ಎಸೆಯಬೇಕಾಗಿರ್ತದೆ. ಇದಕ್ಕೂ ಸಹ 3 ಚಾನ್ಸ್ ಇರ್ತವೆ. 3 ಚಾನ್ಸ್ ಒಳಗಡೆ ಕಂಪ್ಲೀಟ್ ಮಾಡಬೇಕು. ನೆಕ್ಸ್ಟ್ ಏನಪ್ಪಾ ಅಂದ್ರೆ 800 ಮೀಟರ್ ರನ್ನಿಂಗ್. ಸ್ನೇಹಿತರೆ, ಈ ಒಂದು 800 ಮೀಟರ್ ರನ್ನಿಂಗ್ ಪುರುಷ ಅಭ್ಯರ್ಥಿಗಳು 2 ನಿಮಿಷ 50 ಸೆಕೆಂಡ್ಗಳಲ್ಲಿ ಪೂರ್ಣಗೊಳಿಸಬೇಕು. ಹಾಗೆ ಮಹಿಳಾ ಅಭ್ಯರ್ಥಿಗಳಿಗೆ 800 ಮೀಟರ್ ರನ್ನಿಂಗ್ ಇರುವುದಲ್ಲ, 200 ಮೀಟರ್ ರನ್ನಿಂಗ್ ಇರುತ್ತದೆ. ಓಕೆನಾ? ಪುರುಷ ಅಭ್ಯರ್ಥಿಗಳಿಗೆ 100 ಅಂಡ್ 800 ಮೀಟರ್ ರನ್ನಿಂಗ್ ಇರ್ತದೆ. ಮಹಿಳಾ ಅಭ್ಯರ್ಥಿಗಳಿಗೆ 100 ಮೀಟರ್ ಮತ್ತು 200 ಮೀಟರ್ ಇರ್ತದೆ. 800 ಮೀಟರ್ ಇರುವುದಿಲ್ಲ. ಹಾಗಾದ್ರೆ ಮಹಿಳಾ ಅಭ್ಯರ್ಥಿಗಳು 200 ಮೀಟರ್ ಓಟವನ್ನ 40 ಸೆಕೆಂಡ್ಗಳಲ್ಲಿ ಕಂಪ್ಲೀಟ್ ಮಾಡಬೇಕಾಗಿರ್ತದೆ. ಓಕೆನಾ? ಇದಿಷ್ಟು ಕೂಡ ಈ ಒಂದು 5 ಟೆಸ್ಟ್ ಗಳಲ್ಲಿ 3 ಟೆಸ್ಟ್ ಅನ್ನ ಕಂಪಲ್ಸರಿ ಆಗಿ ಪಾಸ್ ಆಗಲೇಬೇಕು. ನಾನು ಪದೇ ಪದೇ ಹೇಳ್ತಾ ಇದ್ದೇನೆ, ಈ ಒಂದು 3 ಟೆಸ್ಟ್ ಗಳಲ್ಲಿ ಪಾಸ್ ಆಗಿದ್ರೆ ತಮ್ಮನ್ನ ಡಿಸ್ಕ್ವಾಲಿಫೈಡ್ ಮಾಡಲಾಗ್ತದೆ. ಓಕೆ ಸ್ನೇಹಿತರೆ, ಇನ್ನು ಮೇನ್ ಇಂಪಾರ್ಟೆಂಟ್ ವಿಷಯ ಏನಪ್ಪಾ ಅಂದ್ರೆ ಈ ಒಂದು ಫಿಸಿಕಲ್ ಟೆಸ್ಟ್ ಗೆ ಯಾವುದೇ ಅಂಕಗಳನ್ನ ನಿಗದಿಪಡಿಸಲಾಗುವುದಿಲ್ಲ. ಸೊ ಈ ಒಂದು ಫಿಸಿಕಲ್ ಟೆಸ್ಟ್ ಅನ್ನ ನೇಮಕಾತಿ ಪ್ರಕ್ರಿಯೆಯಲ್ಲಿ ಯಾವುದೇ ರೀತಿ ಅಂಕಗಳನ್ನ ನಿಗದಿಪಡಿಸಿಲ್ಲ. ಅದನ್ನು ಸ್ಪಷ್ಟವಾಗಿ ತಿಳಿದುಕೊಳ್ಳಿ. ಈ ಒಂದು ಸಮಿತಿ ಕಮಿಟಿ ಏನಿರ್ತದಲ್ಲ, ಈ ಒಂದು ಜಿಲ್ಲಾಧಿಕಾರಿಗಳನ್ನು ಅಧ್ಯಕ್ಷತೆಯನ್ನು ಒಳಗೊಂಡಿರುವಂತಹ ಕಮಿಟಿ ಈ ಒಂದು ಫಿಸಿಕಲ್ ಟೆಸ್ಟ್ ಅನ್ನು ನಡೆಸಲಾಗುತ್ತದೆ ಅಂತ ಹೇಳಿ ಈ ಒಂದು ಅಧಿಸೂಚನೆಯಲ್ಲಿ ತಿಳಿಸಿದ್ದಾರೆ. ಓಕೆ ಸ್ನೇಹಿತರೆ, ಇದಿಷ್ಟು ಕೂಡ ಈ ಒಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆಗೆ ಸಂಬಂಧಪಟ್ಟಂತ ಫಿಸಿಕಲ್ ಟೆಸ್ಟ್ ನ ಮಾಹಿತಿಯಾಗಿದೆ. ಸೊ ಈ ಒಂದು ವಿಡಿಯೋವನ್ನ ಸಂಪೂರ್ಣವಾಗಿ ನೋಡಿದ ನಂತರ ತಮಗೆ ಆಲ್ರೆಡಿ ತಿಳಿದಿರಬಹುದು, ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹಾಗೂ ಈ ಒಂದು ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಕಾನ್ಸ್ಟೇಬಲ್ ಹುದ್ದೆಗೆ ಫಿಸಿಕಲ್ ಟೆಸ್ಟ್ ಗೆ ಸಂಬಂಧಪಟ್ಟಂತೆ ಚೇಂಜಸ್ ಇದೆ ಅಂತೇಳಿ ತಮಗೆ ಈಗಾಗಲೇ ಗೊತ್ತಾಗಿರಬಹುದು. ಸೊ ಇದಿಷ್ಟು ಕೂಡ ಅಬಕಾರಿ ಸಬ್ ಇನ್ಸ್ಪೆಕ್ಟರ್ ಹಾಗೂ ಕಾನ್ಸ್ಟೇಬಲ್ ಹುದ್ದೆ ಫಿಸಿಕಲ್ ಬಗ್ಗೆ ಸಂಬಂಧಪಟ್ಟ ಮಾಹಿತಿಯಾಗಿದೆ. ನಾನು ನೀಡಿದ ಮಾಹಿತಿ ತಮಗೆ ಇಷ್ಟವಾಗಿದೆ ಅಂತ ಹೇಳಿ ಭಾವಿಸುತ್ತೇನೆ. ಮಾಹಿತಿ ಇಷ್ಟವಾದ್ರೆ ತಪ್ಪದೆ ಈ ವಿಡಿಯೋಗೆ ಒಂದು ಲೈಕ್ ಕೊಡಿ ಹಾಗೂ ಈ ಒಂದು ಉಪಯುಕ್ತ ಮಾಹಿತಿಯನ್ನು ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಹಾಗೆ ಇದೇ ರೀತಿಯಾದಂತಹ ಒಂದು ಜಾಬ್ ಇನ್ಫಾರ್ಮೇಶನ್ ವಿಡಿಯೋಗಳಿಗಾಗಿ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಬೆಲ್ ಐಕಾನ್ ಬಟನ್ ಒತ್ತಿ. ಧನ್ಯವಾದ.